ಬನ್ನಿ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಒಬ್ಬ ಹೀರೋ ಬಗ್ಗೆ ತಿಳಿಯೋಣ. ಆದರೆ ಇವರ ಕಥೆ ಬಹುತೇಕರಿಗೆ ಗೊತ್ತೇ ಇಲ್ಲ, ಇತಿಹಾಸದ ಪುಟಗಳಲ್ಲಿ ಎಲ್ಲೋ ಕಳೆದು ಹೋಗಿದೆ. ಅವರೇ ಎ.ಎಂ. ಜೋಸೆಫ್. ಯೋಚನೆ ಮಾಡಿ, ಒಂದು ಕಟ್ಟ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಹುಡುಗ ಆಧುನಿಕ ಕನ್ನಡ ಕ್ಯಾಥೋಲಿಕ್ ಸಾಹಿತ್ಯದ ಪಿತಾಮಹ ಅಂತ ಹೇಗೆ ಕರೆಸ್ಕೊಂಡ? ಈ ಒಂದು ಪ್ರಶ್ನೆಯಲ್ಲೇ ಅವರ ಇಡೀ ಜೀವನದ ಒಂದು ಕುತೂಹಲಕಾರಿ ತಿರುವು ಅಡಗಿದೆ. ಬನ್ನಿ ಈ ಪಯಣವನ್ನು ಒಟ್ಟಿಗೆ ನೋಡೋಣ. ಈ ಕಥೆ ಶುರುವಾಗೋದು ಎ.ಎಂ. ಜೋಸೆಫ್ ಅವರಿಂದಲ್ಲ, ಬದಲಿಗೆ ಅವರ ತಂದೆ ಕೃಷ್ಣಪ್ಪನವರಿಂದ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ನುಗ್ಗೇಹಳ್ಳಿಯ ಒಂದು ಬ್ರಾಹ್ಮಣ ಕುಟುಂಬ ಅವರದು. ಅವರ ಜೀವನದ ದಿಕ್ಕೇ ಬದಲಾಗಿದ್ದು ಧರ್ಮದಿಂದಲ್ಲ, ಬದಲಾಗಿ ಸಿಕ್ಕ ಒಂದು ಕೆಲಸದಿಂದ. ಕೃಷ್ಣಪ್ಪನವರ ಜೀವನದಲ್ಲಿ ನಡೆದ ಆ ಘಟನೆ ನಿಜಕ್ಕೂ ಅನಿರೀಕ್ಷಿತ. ನೋಡಿ, ಆಗ ಅವರಿಗೆ ಕೇವಲ 12 ವರ್ಷ. ಆ ವಯಸ್ಸಲ್ಲಿ ಕ್ರೈಸ್ತ ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಅಂತ ಅವರನ್ನ ನೇಮಿಸಲಾಗುತ್ತೆ. ಪಾಠಕ್ಕೆ ತಯಾರಿ ಮಾಡ್ಕೊಳ್ಳೋಕೆ ಅಂತ ಅವರು ಕ್ರೈಸ್ತ ಧರ್ಮದ ಗ್ರಂಥಗಳನ್ನ ಓದೋಕೆ ಶುರು ಮಾಡ್ತಾರೆ. ಓದುತ್ತಾ ಅದರಲ್ಲಿರೋ ಸಂದೇಶಗಳಿಂದ ಎಷ್ಟು ಪ್ರಭಾವಿತರಾಗ್ತಾರೆ ಅಂದ್ರೆ, ಒಂದು ದಿನ ಯಾರಿಗೂ ಹೇಳದೆ ಕೇಳದೆ ಮನೆಯನ್ನೇ ಬಿಟ್ಟುಬಿಡ್ತಾರೆ. ನೇರವಾಗಿ ಬೆಂಗಳೂರಿಗೆ ಬಂದು ಜ್ಞಾನಸ್ನಾನ ಪಡೆದು ಚೌರಣ್ಣ ಅಂತ ಹೊಸ ಹೆಸರು ಪಡಿತಾರೆ. ಹೀಗೆ ಸಾಹಿತ್ಯವೇ ಅವರ ಮತ್ತು ಅವರ ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಿಸ್ಬಿಡುತ್ತೆ. ಆದ್ರೆ ಒಂದು ಹೊಸ ಜೀವನ ಶುರುವಾಯಿತು ಅಂತ ಅಂದ್ಕೊಳ್ಳಷ್ಟರಲ್ಲೇ ಆ ಯುವ ಕುಟುಂಬದ ಮೇಲೆ ಒಂದು ದೊಡ್ಡ ದುರಂತ ಎರಗತ್ತೆ. ಅದು ಬರಗಾಲದ ರೂಪದಲ್ಲಿ ಬಂದಿತ್ತು. 1876 ಆ ವರ್ಷ ದಕ್ಷಿಣ ಭಾರತದಾದ್ಯಂತ ಭೀಕರ ಬರಗಾಲ ಶುರುವಾಗುತ್ತೆ. ಅದನ್ನ ದೊಡ್ಡ ಬರಗಾಲ ಅಂತಾನೇ ಕರೀತಾರೆ. ಕೇವಲ 2 ವರ್ಷಗಳಲ್ಲಿ, ಅಂದ್ರೆ 1878ರ ಹೊತ್ತಿಗೆ ಈ ಬರಗಾಲಕ್ಕೆ ಜೋಸೆಫರ ತಂದೆ ತಾಯಿ ಇಬ್ರೂ ಬಲಿಯಾಗ್ತಾರೆ. ಎ.ಎಂ. ಜೋಸೆಫ್ ಮತ್ತು ಅವರ ತಮ್ಮ ಅನಾಥರಾಗ್ತಾರೆ. ಆಗ ಅವರನ್ನ ಫ್ರೆಂಚ್ ಪಾದ್ರಿಗಳು ನಡೆಸ್ತಿದ್ದ ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. 10 ವರ್ಷ. ಆ ಎಳೆ ವಯಸ್ಸಿನಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡ ಆಘಾತ ಹೇಗಿರ್ಬೇಡೋ ಅಲ್ವಾ? ಆದ್ರೆ ನೋಡಿ, ಇಂಥ ಕಷ್ಟಗಳ ನಡುವೆಯೂ ಅವರೊಳಗಿದ್ದ ಜ್ಞಾನದ ಹಸಿವು ಮಾತ್ರ ಸ್ವಲ್ಪನೂ ಕಡಿಮೆಯಾಗ್ಲಿಲ್ಲ. ಅವರ ನಿಜವಾದ ಕಲಿಕೆ ನಡೆದಿದ್ದು ಕ್ಲಾಸ್ರೂಮ್ಗಳಲ್ಲ, ಬದಲಾಗಿ ಪುಸ್ತಕಗಳ ಮೂಲಕ. ಅವರ ಫಾರ್ಮಲ್ ಎಜುಕೇಷನ್ ಅಂತ ನೋಡಿದ್ರೆ ಅದು ಹೈಯರ್ ಸೆಕೆಂಡರಿ ಸ್ಕೂಲಿಗೆ ನಿಂತುಕೋಯ್ತು, ಕಾಲೇಜ್ಗೆ ಹೋಗಕ್ ಸಾಧ್ಯ ಆಗ್ಲಿಲ್ಲ. ಆದರೆ ಅವರ ಸ್ವಂತ ಓದು ಇದೆಯಲ್ಲ, ಅದು ಅಪಾರವಾಗಿತ್ತು. ಸ್ವಂತ ಪರಿಶ್ರಮದಿಂದಲೇ ಪಂಪ, ರನ್ನ, ಕುಮಾರವ್ಯಾಸರಂತಹ ಕನ್ನಡದ ಕ್ಲಾಸಿಕ್ಸ್ ಅನ್ನ ಆಳವಾಗಿ ಓದ್ಕೊಂಡ್ರು. ಇಂಗ್ಲಿಷ್ ಕಾದಂಬರಿಗಳನ್ನ ಓದಿದ್ರು. ಅಷ್ಟೇ ಅಲ್ಲ, ತಮಿಳು, ತೆಲುಗು ಮತ್ತು ಲ್ಯಾಟಿನ್ ಭಾಷೆಗಳ ಮೇಲೂ ಹಿಡಿತ ಸಾಧಿಸಿದ್ರು. ಅವರ ತಲೆನೇ ಒಂದು ದೊಡ್ಡ ಲೈಬ್ರರಿ ಇದ್ದ ಹಾಗೆ ಇತ್ತು. ಒಂದು ಕಡೆ ಪಂಪ, ಕುಮಾರವ್ಯಾಸ, ಲಕ್ಷ್ಮೀಶರ ಕಾವ್ಯಗಳು, ಇನ್ನೊಂದ್ ಕಡೆ ಇಂಗ್ಲಿಷ್ ಸಾಹಿತ್ಯ. ಅದರಲ್ಲೂ ವಿಶೇಷವಾಗಿ ಲೈಫ್ ಆಫ್ ಸೀನ್ಸ್ ಅನ್ನೋ ಪುಸ್ತಕ ಅವರ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿತ್ತು. ಈ ಎಲ್ಲ ಓದೆ ಮುಂದೆ ಅವರು ಮಾಡಬಹುದ ದೊಡ್ಡ ಕೆಲ್ಸಕ್ಕೆ ಅಡಿಪಾಯವಾಯಿತು. ಸರಿ, ಇಷ್ಟೆಲ್ಲ ಓಡಿದ್ರು, ಇಷ್ಟೆಲ್ಲ ಜ್ಞಾನ ಗಳಿಸಿದ್ರು. ಆಮೇಲೆ ಅಲ್ಲೇ ನೋಡಿ, ಅವರ ಜೀವನದ ಅತಿ ಮುಖ್ಯವಾದ ಕೆಲಸ ಶುರುವಾಗೋದು. ಮುಂದಿನ ಪೀಳಿಗೆಗೋಸ್ಕರ ಅವರು ಒಂದು ಸಾಹಿತ್ಯದ ಸೇತುವೆಯನ್ನೇ ಕಟ್ಟಿದ್ರು. ಒಂದಲ್ಲ, ಎರಡಲ್ಲ, ಬರೋಬರಿ 33 ಪುಸ್ತಕಗಳು. ಇದು ಎ.ಎಂ. ಜೋಸೆಫ್ ಅವರು ತಮ್ಮ ಜೀವಮಾನದಲ್ಲಿ ಬರೆದ ಅಥವಾ ಬೇರೆಯವಳ ಜೊತೆ ಸೇರಿ ಬರೆದ ಪುಸ್ತಕಗಳ ಸಂಖ್ಯೆ. ಇದು ಅವರ ಪರಿಶ್ರಮಕ್ಕೆ ಒಂದು ದೊಡ್ಡ ಸಾಕ್ಷಿಯಲ್ವಾ? ಅಂದ ಹಾಗೆ ಅವರು ಬರೆದಿದ್ದೆಲ್ಲ ಬರೀ ಧಾರ್ಮಿಕ ಪುಸ್ತಕಗಳು ಅಂದ್ಕೋಬೇಡಿ, ಖಂಡಿತ ಇಲ್ಲ. ಸಾಧುಸಂತರ ಜೀವನ ಚರಿತ್ರೆಗಳ ಜೊತೆಗೆ ವಿಜ್ಞಾನ, ಖಗೋಳಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅವರು ಪುಸ್ತಕಗಳನ್ನ ಬರೆದಿದ್ದಾರೆ. ಇದು ಅವರ ಜ್ಞಾನದ ವಿಸ್ತಾರ ಎಷ್ಟಿತ್ತು ಅನ್ನೋದನ್ನ ತೋರಿಸುತ್ತೆ. ಅವರ ಕೊಡುಗೆ ಎಷ್ಟು ವಿಶಿಷ್ಟವಾಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ಅವರ ಕಾಲದ ಇನ್ನೊಬ್ಬ ದಿಗ್ಗಜ ಉತ್ತಂಗಿ ಚೆನ್ನಪ್ಪನವರಿಗೆ ಹೋಲಿಸಿ ನೋಡ್ಬೋದು. ಚೆನ್ನಪ್ಪನವರು ಸ್ವಂತ ಕೃತಿಗಳನ್ನ ಅಂದ್ರೆ ಒರಿಜಿನಲ್ ವರ್ಕ್ಸ್ ಬರೆಯೋದ್ರಲ್ಲಿ ಮಾಸ್ಟರ್ ಆಗಿದ್ರೆ, ಜೋಸೆಫ್ ಅವರು ಅನುವಾದದ ಮಾಂತ್ರಿಕರಾಗಿದ್ರು. ಇಂಗ್ಲಿಷ್, ತಮಿಳು, ತೆಲುಗಿನಿಂದ ಅದ್ಭುತವಾದ ಸಾಹಿತ್ಯವನ್ನ ಕನ್ನಡಕ್ಕೆ ತಂದ್ರು. ಅವರ ಇಡೀ ಜೀವನದಲ್ಲಿ ಅವರಿಗೆ ಸಿಕ್ಕಿದ್ದು ಒಂದೇ ಒಂದು ಪ್ರಮುಖ ಪ್ರಶಸ್ತಿ. ಅದು 1929ರ ದೇವರಾಜ್ ಬಹದ್ದೂರ್ ಪಾರಿತೋಷಕ. ಆದ್ರೆ ಅದರ ವಿಶೇಷತೆಯೇನ್ ಗೊತ್ತಾ? ಆ ಪ್ರಶಸ್ತಿಯನ್ನ ಅವರು ಡಾಕ್ಟರ್ ಶಿವರಾಮ ಕಾರಂತ ಮತ್ತು ಆರ್ ದಿವಾಕರ್ ಅವರಂತಹ ಸಾಹಿತ್ಯ ದಿಗ್ಗಜರ ಜೊತೆ ಹಂಚ್ಕೊಂಡ್ರು. ಇದು ಒಂದೇ ಸಾಕು ಅವರ ಕೆಲ್ಸದ ಗುಣಮಟ್ಟ ಎಂಥಾದಿತ್ತು ಅಂತ ಹೇಯಕ್ಕೆ. ಇಷ್ಟೆಲ್ಲ ಸಾಧನೆ ಮಾಡಿದ್ರು, ಅವರ ಜೀವನದ ಕೊನೆಯ ಅಧ್ಯಾಯ ಮಾತ್ರ ಮೌನದಲ್ಲೇ ಕಳೆದುಹೋಯಿತು. ಅವರ ಕೆಲಸಕ್ಕೆ ಸಿಗಬೇಕಾದ ಮನ್ನಣೆ ಸಿಗಲೇ ಇಲ್ಲ. ನಂಬೋಕೆ ಕಷ್ಟ ಆಗ್ಬಹುದು, ಆದ್ರೆ ಇದು ಸತ್ಯ.
ತಮ್ಮ ಇಡೀ ಜೀವನವನ್ನೇ ಸಾಹಿತ್ಯ ಸೇವೆಗೆ ಮುಡಿಪಾಗಿಟ್ಟ ಎ.ಎಂ. ಜೋಸೆಫ್ ಅವರಿಗೆ ಅವರು ಬದುಕಿದ್ದಾಗ ಯಾವುದೇ ಅಧಿಕೃತ ಗೌರವ, ಸನ್ಮಾನ, ಮನ್ನಣೆ ಸಿಗ್ಲಿಲ್ಲ. ಇದು ನಮ್ಮ ಸಾಹಿತ್ಯ ಕ್ಷೇತ್ರದ ಒಂದು ದೊಡ್ಡ ದುರಂತವೇ ಸರಿ. 1965ರಲ್ಲಿ ತಮ್ಮ 75ನೇ ವಯಸ್ಸಿನಲ್ಲಿ ನಾಲಿಗೆಯ ಕ್ಯಾನ್ಸರಿಂದ ಅವರು ತೀರ್ಕೊಂಡ್ರು. ಆದ್ರೆ ಅವರ ಕಥೆ, ಅವರ ಸಾಧನೆ ಜಗತ್ತಿಗೆ ತಿಳಿಯೋಕೆ ಬರೋಬ್ಬರಿ 23 ವರ್ಷಗಳ ಬೇಕಾಯ್ತು. 1988ರಲ್ಲಿ ಡಾಕ್ಟರ್ ಬಿ.ಎಸ್. ತಲ್ವಾಡಿ ಅವರು ಅವರ ಜೀವನ ಚರಿತ್ರೆಯನ್ನ ಪ್ರಕಟಿಸಿದ ಮೇಲೆ ಈ ಮರೆತೋದ ಹೀರೋನ ಕತೆ ಬೆಳಕಿಗೆ ಬಂದಿದ್ದು. ಡಾಕ್ಟರ್ ಬಿ.ಎಸ್. ತಲ್ವಾಡಿ ಅವರು ಅವರ ಬಗ್ಗೆ ಬರೆದ ಈ ಮಾತುಗಳಿದೆಯಲ್ಲ, ಕಷ್ಟ, ಕಾರ್ಪಣ್ಯಗಳು, ದುಷ್ಟೋಪತಾಪಗಳು ಎಷ್ಟೇ ಬಂದ್ರೂ ಖ್ಯಾತಿ, ಅಪಖ್ಯಾತಿಗಳನ್ನು ಒಳಗೆ ಸುಟ್ಟು ನಿಷ್ಠೆಯಿಂದ ನಿಮ್ಮ ಕರ್ತವ್ಯವನ್ನು ಮಾಡಿದಿರಿ. ಇದು ಅವರ ಇಡೀ ಜೀವನದ ಸಾರಾಂಶವನ್ನೇ ಹಿಡಿದಿಡುತ್ತೆ. ಎ.ಎಂ. ಜೋಸೆಫ್ ಅವರ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಇವರ ಹಾಗೆ ಇತಿಹಾಸದ ಪುಟಗಳಲ್ಲಿ ಕಳೆದುಹೋಗಿರೋ, ನಾವು ಮರೆತುಬಿಟ್ಟಿರೋ ಆದ್ಯ ಪ್ರವರ್ತಕರು, ನಮ್ಮ ಹೀರೋಗಳು ಇನ್ನೆಷ್ಟು ಜನರಿದ್ದಾರೋ ಅಲ್ವಾ?